ನಮಸ್ಕಾರ. ಕನ್ನಡಿಗರ ನೆಚ್ಚಿನ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಸ್ವಾಗತ. ನೀವ್ ನೋಡ್ತಾ ಇದ್ದೀರಾ ವಿಸ್ಡಮ್ ಕೆಫೆ. ಇದು ನಿಮ್ಮ ಹರಟೆಯ ಕಟ್ಟೆ. ನಾನು ನಿಮ್ಮ ಹೋಸ್ಟ್, ದೋಸ್ತ್ ಮತ್ತೆ ಕೋಚ್ ಸ್ಮಿತಾ ಅಯ್ಯಂಗಾರ್. ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ಫಿನ್ಲೆಂಡ್ ಇಂದ. ವಿಸ್ಡಮ್ ಕೆಫೆ ಅಂತ ಹೇಳಿದ್ರೆ ನಮ್ಮ ಆಚಾರ ವಿಚಾರಗಳ ಜೊತೆನಲ್ಲಿ ನಮ್ಮ ಗ್ರಹಗಳ ಗೋಚಾರಗಳ ಬಗ್ಗೆ ಕೂಡ ಮಾತನಾಡುವಂತ ಒಂದು ಶೋ. ಅಂದ್ರೆ ಆಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಒಂದು ಕೊಡುವಂತ ಒಂದು ಶೋ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಮರ್ಕ್ಯುರಿ ಅಂದ್ರೆ ಬುಧ ಗ್ರಹ ರೆಟ್ರೋಗ್ರೇಡ್ ಮೋಷನ್ ನ ಮುಗಿಸಿ ಡೈರೆಕ್ಟ್ ಮೋಷನ್ ಅಂದ್ರೆ ಫಾರ್ವರ್ಡ್ ಮೋಷನ್ ನ ಹೊಂದ್ತಾ ಇದೆ. ಇದಾಗ್ತಾ ಇರೋದು ಬುಧ ಗ್ರಹನ ತನ್ನ ಸ್ವಂತ ಮನೆ ಆಗಿರುವಂತಹ ಮಿಥುನ ರಾಶಿನಲ್ಲಿ. ಸೊ ಈ ಒಂದು ಇನ್ಸಿಡೆಂಟ್ ಇಂದ ಅಥವಾ ಈ ಒಂದು ಫಾರ್ವರ್ಡ್ ಮೋಷನ್ ಇಂದ ಯಾರ್ಯಾರಿಗೆ ಯಾವ ರೀತಿಯ ಫಲ ಅನ್ನೋದನ್ನ ನೋಡೋಣ ಇವತ್ತು. ಸೊ ಮೊದಲನಿಗೆ ಮೇಷರಾಶಿಯವರಿಗೆ ಕರಿಯರ್ ಅಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ಸ್ ನಿಂತು ಹೋಗ್ಬಿಟ್ಟಿತ್ತು, ಪೆಂಡಿಂಗ್ ಇತ್ತು. ಅದೆಲ್ಲ ಇವಾಗ ಸ್ಮೂತ್ ಆಗಿ ನಡೆಯುವಂತ ಒಂದು ಟೈಮ್. ಹಾಗೇನೆ ನಿಮ್ಮ ಅಣ್ಣ ತಂಗಿ ಅಕ್ಕ ತಂಗಿಯಂದ್ರ ಜೊತೆನಲ್ಲಿ ಏನಾದ್ರು ಮನಸ್ತಾಪ ಇತ್ತು ಅಂತ ಹೇಳಿದ್ರೆ ಅವ್ರು ಇವಾಗ ತುಂಬಾ ಸಪೋರ್ಟಿವ್ ಆಗ್ತಾರೆ. ಆ ಮನಸ್ತಾಪಗಳೆಲ್ಲ ಮುಗಿಯುವಂತ ಒಂದು ಟೈಮ್ ಬಂದಿದೆ. ಹಾಗೆ ಇದು ಈ ಹೊಸದಾಗಿ ಕೆಲಸ ಏನಾದ್ರು ಟ್ರೈ ಮಾಡ್ತಾ ಇದ್ರೆ, ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ರೆ, ಪ್ರೆಸೆಂಟೇಷನ್ಸ್ ಇದ್ರೆ, ನೆಟ್ವರ್ಕಿಂಗ್ ಇದ್ರೆ ಅಂಥವ್ರಿಗೆ ತುಂಬಾ ಒಳ್ಳೆ ಟೈಮ್. ಅಂಡ್ ಆಲ್ಸೋ ರೈಟಿಂಗ್, ಟೀಚಿಂಗ್, ಮಾರ್ಕೆಟಿಂಗ್, ಸೇಲ್ಸ್, ಮಾತಾಡಿ ಅಥವಾ ಯಾವ್ದೋ ಒಂದು ರೀತಿಯ ಕಮ್ಯುನಿಕೇಶನ್ ಅಂದ್ರೆ ಬರಹಗಾರರಾಗಿರ್ಬೋದು, ಇಂಥವ್ರಿಗೆ ತುಂಬಾ ಒಳ್ಳೆಯ ಟೈಮ್ ಶುರು ಆಗ್ತಾ ಇದೆ. ಇನ್ನು ವೃಷಭ ರಾಶಿಯವರಿಗೆ ಇದು 2ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಫೈನಾನ್ಷಿಯಲ್ ಡಿಸಿಷನ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮುಂಚೆ ಇದ್ದಿದ್ದಂತಹ ಒಂದು ಕನ್ಫ್ಯೂಷನ್ ಆಗ್ಲಿ ಅಥವಾ ಬ್ರೈನ್ ಫಾಗ್ ಆಗ್ಲಿ ಇದ್ಯಾವುದೂ ಇಲ್ದಿರಾ ನಿಮ್ಮ ಡಿಸಿಷನ್ ನೀವು ಕರೆಕ್ಟ್ ಆಗಿ ತಗೊಳ್ಳುವಂತ ಒಂದು ಟೈಮ್. ಸೊ ಅಕಸ್ಮಾತ್ ಏನಾದ್ರು ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ಸ್ಯಾಲರಿ ಏನಾದ್ರು ನೆಗೋಷಿಯೇಟ್ ಮಾಡ್ಬೇಕು ಅಥವಾ ಪ್ರೈಸಿಂಗ್ ನೆಗೋಷಿಯೇಟ್ ಮಾಡ್ಬೇಕು, ಸೇಲ್ ಡೀಡ್ ಫೈನಲೈಸ್ ಮಾಡ್ಬೇಕು ಅಥವಾ ಫ್ಯಾಮಿಲಿ ಡಿಸ್ಕಷನ್ಸ್ ಏನಾದ್ರು ಇಂಪ್ರೂವ್ ಮಾಡ್ಬೇಕು, ಈ ತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಬಹಳ ಒಳ್ಳೆ ಟೈಮ್. ಬಟ್ ಅನ್ನೆಸೆಸರಿ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳಿ, ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಮಿಥುನ ರಾಶಿ ಅಂತ ನೋಡೋದಾದ್ರೆ ನಿಮ್ಮ ಪರ್ಸನಲ್ ಕಾನ್ಫಿಡೆನ್ಸ್, ಮೆಂಟಲ್ ಕ್ಲಾರಿಟಿ ಇದೆಲ್ಲ ವಾಪಸ್ ಬರುವಂತ ಟೈಮ್. ಹಾಗೇನೆ ಡಿಸಿಷನ್ ಮೇಕಿಂಗ್ ಏನಿದೆ ಇದು ತುಂಬಾ ಬೇಗವಾಗಿ ಮತ್ತೆ ಆಕ್ಯುರೇಟ್ ಡಿಸಿಷನ್ಸ್ ನೀವು ತಗೊಳ್ತೀರಾ. ಇದು ನಿಮ್ಮ ಹೊಸ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾವ್ದಾದ್ರು ಅಂಗಡಿ, ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು, ಈ ರೀತಿ ಒಂದು ಟೈಮಿಗೆ ಇದು ಬಹಳ ಒಳ್ಳೆಯ ಸಮಯ ಇದು. ಹೆಲ್ತ್ ಬಗ್ಗೆ ಸ್ವಲ್ಪ ನೀವು ಕಾಳಜಿ ಕೊಟ್ರೆ ಬೇಗ ರಿಕವರ್ ಆಗ್ತೀರಾ. ಅಕಸ್ಮಾತ್ ಏನಾದ್ರು ಹೆಲ್ತ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಮಾತ್ರ. ಓಕೆ. ಹಾಗೇನೆ ಇದು ನಿಮಗೆ ತುಂಬಾ ಒಂಥರ ಹೊಸ ಆಪರ್ಚುನಿಟೀಸ್ ನ ಅಟ್ರಾಕ್ಟ್ ಮಾಡುವಂತ ಟೈಮ್ ನಿಮ್ಗೆ. ಮುಂದಿನ ರಾಶಿ ಕರಕ. ನಿಮ್ಮ ಮೆಂಟಲ್ ಸ್ಟ್ರೆಸ್, ಓವರ್ ಥಿಂಕಿಂಗ್ ಇದೆಲ್ಲದು ಕಡಿಮೆ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ನಿದ್ರೆನಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದು ಇವಾಗ ತುಂಬಾ ಕಡಿಮೆ ಆಗುವಂತ ಒಂದು ಟೈಮ್. ಅಂಡ್ ಸ್ಪಿರಿಚುವಲ್ ಪ್ರಾಕ್ಟಿಸಸ್ ಏನಂತಾರೆ, ನೀವು ಮೆಡಿಟೇಷನ್ ಮಾಡ್ತಾ ಇದ್ರೆ ಅಥವಾ ನಾಮ್ ಜಪ ಏನಾದ್ರು ಮಾಡ್ತಾ ಇದ್ರೆ, ಈ ತರದ್ ಏನಾದ್ರು ನಿಮ್ ಪ್ರಾಕ್ಟಿಸಸ್ ಇತ್ತು ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಟೈಮ್. ಏನು ಅಂತ ಹೇಳಿದ್ರೆ ಒಂದೇನು ಅಂತ ಹೇಳಿದ್ರೆ ನೀವು ದಯವಿಟ್ಟು ಗಾಸಿಪ್ ಅವಾಯ್ಡ್ ಮಾಡಿ, ಸೀಕ್ರೆಟಿವ್ ಕಮ್ಯುನಿಕೇಶನ್ಸ್ ನ ಇಟ್ಕೊಳ್ಬೇಡಿ. ಏನಿದ್ರು ನೇರವಾಗಿ ಮಾತಾಡಿ ನೋಡಿ, ಎಲ್ಲ ಸರಿ ಹೋಗುತ್ತೆ. ಮುಂದಿನ ರಾಶಿ ಸಿಂಹ. ಸೊ ನಿಮಗೆ ನಿಮ್ಮ ಸ್ನೇಹಿತರಿಂದ ಅಥವಾ ನೆಟ್ವರ್ಕಿಂಗ್ ಆಗ್ಲಿ, ಪ್ರೊಫೆಷನಲ್ ಸರ್ಕಲ್ ಆಗ್ಲಿ ಅಥವಾ ಫ್ರೆಂಡ್ ಸರ್ಕಲ್, ಸೋಷಿಯಲ್ ಮೀಡಿಯಾ, ಆನ್ಲೈನ್ ಪ್ರೆಸೆನ್ಸ್ ಈ ತರದ್ದೆಲ್ಲ ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ನೀವು ಯಾರ ಹತ್ರ ಕೊಲಾಬ್ರೇಷನ್ಸ್ ಮಾಡ್ಬೇಕು ಅಂತ ಅಕಸ್ಮಾತ್ ಕಾಯ್ತಾ ಇದ್ರೆ ಇದು ತುಂಬಾ ಒಳ್ಳೆಯ ಟೈಮ್. ಫೈನಾನ್ಷಿಯಲ್ ಗೇನ್ಸ್ ತುಂಬಾ ಬೇರೆ ಬೇರೆ ಕಡೆಯಿಂದ ಬರುವಂತ ಮಲ್ಟಿಪಲ್ ಸೋರ್ಸಸ್ ಇಂದ ಫೈನಾನ್ಷಿಯಲ್ ಗೇನ್ಸ್ ಆಗುವಂತ ಪಾಸಿಬಿಲಿಟಿ ಇದೆ. ಆದ್ರೆ ನಿಮ್ಮ ಫ್ರೆಂಡ್ಶಿಪ್ ಅಥವಾ ಫ್ರೆಂಡ್ ಸರ್ಕಲ್ ನ ನೀವು ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡಿ, ಅದೊಂದು ಒಂದು ಟಿಪ್ ಆಫ್ ಇದೆ ನಿಮ್ಗೆ. ನೆಕ್ಸ್ಟ್ ರಾಶಿ ಕನ್ಯಾ ರಾಶಿ. ನಿಮ್ಗೆ ಕರಿಯರ್ ಗ್ರೋತ್ ಆಕ್ಸಲರೇಟ್ ಆಗುತ್ತೆ, ಡಿಲೇ ಇರೋದಿಲ್ಲ. ನಿಮ್ಗೆ ಅಕಸ್ಮಾತ್ ಪ್ರಮೋಷನ್ಸ್ ಅಥವಾ ರೆಕಗ್ನಿಷನ್ ಯಾವ್ದಾದ್ರು ಸೀನಿಯರ್ ಪೊಸಿಷನ್ಸ್ ಯಾವ್ದಾದ್ರು ಪೆಂಡಿಂಗ್ ಇತ್ತು ಅಂತಂದ್ರೆ ಅದು ಕೈಗೂಡುವಂತಹ ಟೈಮ್ ಇದು. ಬಿಸ್ನೆಸ್ ನೆಗೋಸಿಯೇಷನ್ಸ್ ಏನಾದ್ರು ಇತ್ತು ಅಂತ ಅದು ತುಂಬಾ ಸಕ್ಸಸ್ಫುಲ್ ಆಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಅದರಲ್ಲಿ ನಿಮ್ಮ ರೆಪ್ಯುಟೇಷನ್ ಏನಿದೆ ಅಂದ್ರೆ ನಿಮ್ಮ ಸಮಾಜದಲ್ಲಿ ಒಂದು ಸ್ಥಾನಮಾನ ಭಾವ ಏನಿದೆ ಅದು ಇಂಪ್ರೂವ್ ಆಗುವಂತ ಒಂದು ಟೈಮ್. ತುಲಾ ರಾಶಿ. ಹೈಯರ್ ಎಜುಕೇಶನ್ ಟ್ರೈ ಮಾಡ್ತಾ ಇದ್ರೆ, ಸರ್ಟಿಫಿಕೇಟ್ ಟ್ರೈ ಮಾಡ್ತಾ ಇದ್ರೆ, ಸರ್ಟಿಫಿಕೇಶನ್ ಕೋರ್ಸಸ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅದೆಲ್ಲ ಇವಾಗ ಬೇಗ ಮಾಡ್ಕೊಂಡು ಮುಗಿಸ್ಕೊಳ್ಳಿ. ಇದೊಂದು ತಿಂಗಳಲ್ಲಿ ಬೇಗ ಮಾಡ್ತಂತ ಹೇಳಿದ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಈ ಟೈಮ್ ನಲ್ಲಿ. ಟ್ರಾವೆಲ್ಸ್ ಏನಾದ್ರು ಇತ್ತು ಬೇಗ ಅದನ್ನ ಪ್ಲಾನ್ ಮಾಡ್ಕೊಳ್ಳಿ, ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಅದು ತುಂಬಾ ಈಸಿಯಾಗಿ ಹೂವು ಎತ್ತದ ಹಾಗೆ ನಡೆದು ಹೋಗ್ಬಿಡತ್ತೆ. ಲೀಗಲ್ ಅಂಡ್ ಡಾಕ್ಯುಮೆಂಟೇಶನ್ ಮ್ಯಾಟರ್ಸ್ ಇದ್ರೆ ಅದು ಕೂಡ ಇಂಪ್ರೂವ್ ಆಗತ್ತೆ. ಟೀಚರ್ಸ್ಗೆ, ಮೆಂಟರ್ಸ್ಗೆ ಮತ್ತೆ ಅಡ್ವೈಸರ್ಸ್ಗೆ ಇಂಥವ್ರಿಗೆ ಬಹಳ ಒಳ್ಳೆ ಟೈಮ್. ವೃಶ್ಚಿಕ ರಾಶಿ. ಫೈನಾನ್ಷಿಯಲ್ ಅನ್ಸರ್ಟನಿಟೀಸ್ ಕ್ಲಿಯರ್ ಆಗತ್ತೆ, ಅಂದ್ರೆ ದುಡ್ಡು ಬರುವಂತಹ ಟೈಮು.
ಸೊ ಇನ್ಶೂರೆನ್ಸು, ಟ್ಯಾಕ್ಸು, ಲೋನು, ಇನ್ಹೆರಿಟೆನ್ಸು ಈ ತರ ಯಾವ್ದಾದ್ರು ತೊಂದರೆಗಳಿತ್ತು ಅಂತ ಹೇಳಿದ್ರೆ ಅದೆಲ್ಲ ರಿಸಾಲ್ವ್ ಆಗುತ್ತೆ ಈಗ ನಿಮ್ಗೆ. ಹಾಗೇನೆ ರಿಸರ್ಚ್ ಅಥವಾ ಡೆವಲಪ್ಮೆಂಟ್ R&D ಫೀಲ್ಡ್ ಅಲ್ಲಿ ಇರ್ತಾರೆ ಅಥವಾ ಇನ್ವೆಸ್ಟಿಗೇಷನ್ ಫೀಲ್ಡ್ ಅಲ್ಲಿ ಇರ್ತಾರೆ, ಪೊಲೀಸ್ ಆಫೀಸರ್ಸ್ ಆಗ್ಬೋದು ಅಥವಾ CID ಆಗ್ಬೋದು, ಆ ರೀತಿ ಒಂದು ಪ್ರೊಫೆಷನ್ ಅಲ್ಲಿ ಇದ್ದವ್ರಿಗೆ ಬಹಳಷ್ಟು ಒಳ್ಳೆಯ ಟೈಮ್ ಇದು. ಸ್ಯಾಜಿಟೇರಿಯಸ್ ಧನುರಾಶಿ, ನಿಮ್ಮ ರಿಲೇಶನ್ಶಿಪ್ ಹಾಗೆ ಪಾರ್ಟ್ನರ್ಶಿಪ್ಸ್, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಯಾವುದೋ ಒಂದು ಪಾರ್ಟ್ನರ್ಶಿಪ್ ಆಗಿರ್ಬೋದು, ಅದು ತುಂಬಾ ಒಳ್ಳೆಯದಾಗಿ ನಡೆಯುವಂತ ಒಂದು ಟೈಮ್ ಇದು. ಮ್ಯಾರೇಜ್ ಡಿಸ್ಕಷನ್ಸ್ ಅಥವಾ ಮದ್ವೆ ಮಾತುಕತೆ ಏನಾದ್ರು ನಡೀತಾ ಇದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಸರಾಗವಾಗಿ ಆಗುವಂತ ಟೈಮ್. ಹಾಗೇನೆ ನಿಮ್ಮ ಕ್ಲೈಂಟ್ಸ್ ಏನಿದ್ದಾರೆ, ಬಿಸ್ನೆಸ್ ಕ್ಲೈಂಟ್ಸ್ ಏನಾದ್ರು ಇತ್ತು, ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಬಿಸ್ನೆಸ್ ಕ್ಲೈಂಟ್ಸ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಪೂರ್ತಿಯಾಗಿ ಕಳ್ಕೊಂಡು, ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೊರಟೋಗಿ ಒಳ್ಳೆಯ ರಿಲೇಶನ್ಶಿಪ್ ಮುಂದಕ್ಕೆ ನಡೆಯುವಂತ ಒಂದು ಟೈಮ್ ಆಗುತ್ತೆ. ಮಕರ ರಾಶಿ, ನಿಮ್ಮ ವರ್ಕ್ ಎಫಿಷಿಯನ್ಸಿ, ಪ್ರೊಡಕ್ಟಿವಿಟಿ ಇದೆಲ್ಲ ಸ್ವಲ್ಪ ಬೇಗ ಇಂಪ್ರೂವ್ ಆಗುತ್ತೆ. ಅಂಡ್ ತುಂಬಾನೇ ನಿಮ್ಮ ಹೆಲ್ತ್ ರೊಟೀನ್ಸ್, ಅಕಸ್ಮಾತ್ ಇವಾಗ ಇಷ್ಟೊಂದು ಜನ ಜಿಮ್ಗೆ ಹೋಗ್ತಾ ಇರ್ತೀರಾ, ಬಿಟ್ಟೋಗಿರತ್ತೆ ಅದು, ಅಕಸ್ಮಾತ್ ಏನೋ ಒಂದು ರೀಸನ್ಗೆ ಇಲ್ಲ ಟ್ರಾವೆಲ್ ಮಾಡ್ತಾ ಇದೀವಿ ಅಥವಾ ಸೋಂಬೇತನಕ್ಕೆ ಜಿಮ್ಗೆ ಹೋಗ್ತಾರಲ್ಲ, ವಾಪಸ್ ರೊಟೀನು ಮತ್ತೆ ವಾಪಸ್ ಈಸಿಯಾಗಿ ಮೇಂಟೈನ್ ಮಾಡಕ್ಕೆ ಶುರು ಮಾಡ್ತೀರಾ. ಹಾಗೇನೆ ನಿಮ್ಮ ಆಫೀಸಲ್ಲಿ ಏನಾದ್ರು ಕಮ್ಯುನಿಕೇಶನ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಕೂಡ ನೀವು ಸರಾಗವಾಗಿ ಮಾಡ್ಕೊಂಡು ಹೋಗ್ತೀರಾ. ಬಟ್ ಏನು ಅಂತ ಹೇಳಿದ್ರೆ ನಿಮ್ಮ ಕೇಪಬಿಲಿಟೀಸ್ಗೆ ಮಿತಿ ಮೀರಿ ಕೆಲಸವನ್ನ ತಗೊಳಕ್ ಹೋಗ್ಬೇಡಿ, ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಕ್ ಹೋಗ್ಬೇಡಿ. ನಿಮ್ ಕೈಲಿ ಎಷ್ಟಾಗತ್ತೋ ಅಷ್ಟು ಕೆಲಸ ತಗೊಳ್ಳಿ, ಅದನ್ನ ಕರೆಕ್ಟ್ ಆಗಿ ಮಾಡಿ ಮುಗಿಸಿ, ಸರಿ ಇರತ್ತೆ ಎಲ್ಲ. ಅಕ್ವೇರಿಯಸ್, ನಿಮ್ಗೆ ಕ್ರಿಯೇಟಿವಿಟಿ, ಸೆಲ್ಫ್ ಎಕ್ಸ್ಪ್ರೆಷನ್ ಅಂತಾರಲ್ಲ, ನಿಮ್ಮ ಒಂದು ಅನಿಸಿಕೆ ಏನಿದೆ ಅಥವಾ ನಿಮ್ಮ ಒಂದು ಫೀಲಿಂಗ್ಸ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಟೈಮ್. ಸ್ಟೂಡೆಂಟ್ಸ್ಗೆ ಅಕಾಡೆಮಿಕ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತೀರಾ. ಅಂಡ್ ದೆನ್ ಮಕ್ಳ ರಿಲೇಟೆಡ್ ಏನಾದ್ರು ಮ್ಯಾಟರ್ ಇದ್ರೆ ಇಂಪ್ರೂವ್ ಆಗುತ್ತೆ. ಅಂದ್ರೆ ಚೈಲ್ಡ್ ಬರ್ತ್ಗೆ ಕೂಡ ತುಂಬಾ ಒಳ್ಳೆಯ ಟೈಮ್ ನಿಮ್ಗೆ. ಮೀನರಾಶಿ, ಮನೆಯಲ್ಲಿ ತುಂಬಾ ಚೆನ್ನಾಗಿ ಇರ್ತೀರಾ, ಅಂದ್ರೆ ಮನೆಯಲ್ಲಿ ಅಂದ್ರೆ ಪೀಸ್ಫುಲ್ ಹೋಮ್ ಅಟ್ಮಾಸ್ಫಿಯರ್ ಅಂತ ಹೇಳ್ತಾರಲ್ಲ, ಎಲ್ಲಾರು ಅದಕ್ಕೋಸ್ಕರನೇ ಅಲ್ವಾ ಕಷ್ಟಪಡೋದು ಮಾಡೋದು ಎಲ್ಲ. ಅದು ನಿಮ್ಗೆ ತುಂಬಾನೇ ಒಂಥರ ತುಂಬಾ ಸಂತೋಷವಾಗಿರುವಂತ ಒಂದು ಟೈಮ್ ಬಂದಿದೆ ಅಂತ ಅನ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಪ್ರಾಪರ್ಟಿ, ಮನೆ ತಗೊಳ್ಬೇಕು, ಏನೇನಾದ್ರು ಪ್ರಾಪರ್ಟಿ ತಗೋಬೇಕು, ಗೃಹ ಪ್ರವೇಶ ಮಾಡ್ಬೇಕು, ಈ ರೀತಿ ಏನಾದ್ರು ಒಂದು ಯೋಚನೆ ಇತ್ತು ಅಂತ ಹೇಳಿದ್ರೆ ಇದು ಒಳ್ಳೆ ಟೈಮ್ ಇನ್ವೆಸ್ಟ್ಮೆಂಟ್ಗೆ. ಎಮೋಷನಲ್ ಸ್ಟೆಬಿಲಿಟಿ ತುಂಬಾ ಜಾಸ್ತಿ ಆಗತ್ತೆ, ಬ್ಯಾಲೆನ್ಸ್ ಇರುತ್ತೆ. ಪ್ರೊಫೆಷನಲ್ ಲೈಫ್ ಮತ್ತೆ ಫ್ಯಾಮಿಲಿ ಲೈಫ್ ನ ಸ್ವಲ್ಪ ನೋಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಓಕೆ, ಆಲ್ರೈಟ್. ಸೊ ಇವತ್ತಾಯ್ತು ಬುಧ ಗ್ರಹ ಅಂದ್ರೆ ಫಾರ್ವರ್ಡ್ ಮೋಷನ್ ಅಲ್ಲಿ ಹೇಗೆ, ಏನು, ಯಾರ್ಯಾರಿಗೆ ಯಾವ್ಯಾವ ರೀತಿಯ ಫಲ ಸಿಗುತ್ತೆ, ಇದೆಲ್ಲದ್ರ ಬಗ್ಗೆ ಮಾತಾಡಿದೀವಿ. ಹೀಗೇನೆ ಮುಂದಿನ ಸಂಚಿಕೆನಲ್ಲಿ ಇನ್ನ ಒಂದು ಈ ಜುಲೈ ತಿಂಗಳಲ್ಲಂತೂ ಸಾಕಷ್ಟು ಗ್ರಹಗಳ ಚೇಂಜಸ್ ಆಗ್ತಾ ಇದೆ. ಸೊ ಎಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ. ಓಕೆ, ಸೊ ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾನೆ ರೀ ವಿಸ್ಡಮ್ ಕೆಫೆ. ನಾನು ನಿಮ್ಮ ಹೋಸ್ಟ್, ದೋಸ್ತ್ ಮತ್ತೆ ಕೋಚ್ ಸ್ಮಿತಾ ಅಯ್ಯಂಗಾರ್, ಸೈನಿಂಗ್ ಆಫ್. ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.